ಸ್ನೇಹಿತರೆ ನಮಸ್ಕಾರ. ಚಾಲೆಂಜ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಹೇಗಾಗಿದೆ ಅಂದರೆ ದರ್ಶನ್ ಪರಿಸ್ಥಿತಿ ಹಗ್ಗವನ್ನು ಮುಟ್ಟಿದ್ರೂ ಅದು ಹಾವಾಗಿ ಕಚ್ಚುತ್ತಾ ಇದೆ. ಆ ರೀತಿಯಾಗಿದೆ ಪರಿಸ್ಥಿತಿ. ಒಂದಾದ್ಮೇಲೆ ಒಂದು ದರ್ಶನ್ ಕುಟುಂಬವನ್ನು ಬೆನ್ಬಿಡದ ಭೂತದ ರೀತಿ ಕಾಡ್ತಾ ಇದೆ. ಈಗಾಗಲೇ ಈ ರೇಣುಕಸ್ವಾಮಿ ಪ್ರಕರಣವನ್ನು ಭೇದಿಸಿಕೊಂಡು ಅದರಲ್ಲಿ ಬೇಲ್ ಪಡೆದು ಹೊರಗಡೆ ಬರೋದಕ್ಕಿಂತ ಮುಂಚೆ ಅವರ ಕುತ್ತಿಗೆಗೆ ಬಂದಿತ್ತು. ಅಷ್ಟರ ಮಟ್ಟಿಗೆ ಸಂಕಷ್ಟದಲ್ಲಿದ್ದರು, ಅಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಂಡು ಕೂತಿದ್ರು ಯಾರು ಗಂಡ ಹೆಂಡತಿ. ಈಗ ಅದರಿಂದ ಹೊರಗಡೆ ಬಂದರು ಬೇಲ್ ಪಡೆದು, ಇನ್ನೇನು ನೆಮ್ಮದಿಯ ನಿಟ್ಟುಸಿರನ್ನು ಬಿಡಬೇಕು ಅನ್ನೋಂಥ ಹೊತ್ತಿಗೆ ಮತ್ತಷ್ಟು ಸಂಕಷ್ಟಗಳು ಬಂದು ದರ್ಶನ್ ಅವರ ಸುತ್ತಕೊಳ್ತಾ ಇದೆ. ದರ್ಶನ್ ಈಗ ಮತ್ತೊಂದು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ದರ್ಶನ್ ಆ್ಯಂಡ್ ಫ್ಯಾಮಿಲಿ ಈಗ ಒಂದು ರೀತಿಯಲ್ಲಿ ಟೆನ್ಷನ್ನಲ್ಲಿದೆ. ಅಯ್ಯೋ ಇದೇನಾಯ್ತಪ್ಪ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಏನಾದರೂ ಒಂದು ಮಾಡೋಕ್ಕೋಗಿ ಇನ್ನೇನೋ ಆಗ್ತಾ ಇದೆ. ಅದೇ ರೀತಿ ಈಗ ಮತ್ತೊಂದು ನೋಟಿಸನ್ನು ಎದುರಿಸುವಂಥ ಪರಿಸ್ಥಿತಿ ದರ್ಶನ್ ಮತ್ತು ವಿಜಯಲಕ್ಷ್ಮಿಗೆ ಎದುರಾಗಿದೆ. ಅದಕ್ಕೆ ಕಾರಣ ಬೇರೆ ಏನೂ ಅಲ್ಲ, ಇದೇ ವನ್ಯಜೀವಿಗಳು. ಹೌದು, ಮುದ್ದಾದಂಥ ಹೆಂಡತಿ, ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರುವಂಥ ಮಗ, ಕೆಲಸ ಮಾಡೋಕ್ಕೆ ಕೈ ತುಂಬ ಸಿನಿಮಾಗಳು, ಆರಾಧಿಸೋಕೆ ಲಕ್ಷಾಂತರ ಮಂದಿ ಅಭಿಮಾನಿಗಳು, ನೆಮ್ಮದಿಯ ಜೀವನಕ್ಕೆ 2 ಫಾರ್ಮ್ ಹೌಸ್ಗಳು, ಐಷಾರಾಮಿ ಕಾರುಗಳು. ಇದಕ್ಕಿಂತ ಒಳ್ಳೆ ಲೈಫ್ ಯಾರಿಗಾದರೂ ಸಿಗೋಕ್ಕೆ ಸಾಧ್ಯನಾ? ನೋವೇ, ಚಾನ್ಸೇ ಇಲ್ಲ. ಇವೆಲ್ಲವೂ ಇದ್ರೂ ಕೂಡ ಎಡವಟ್ಟು ಮೇಲೆ ಎಡವಟ್ಟುಗಳನ್ನು ಮಾಡ್ಕೊಳ್ತಿರುವಂತಹ ಕನ್ನಡದ ಸ್ಟಾರ್ ನಟ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ಫಾದರ್ ತೂಗುದೀಪ್ ಶ್ರೀನಿವಾಸು ಬಹುದೊಡ್ಡ ಹೆಸರನ್ನು ಮಾಡಿದರು. ಅವರ ಸಹಾಯವಿಲ್ಲದೆ, ಯಾವುದೇ ಗಾಡ್ ಫಾದರ್ ಇಲ್ಲದೆ ಸಾಮಾನ್ಯ ಲೈಟ್ ಬಾಯ್ ಒಬ್ಬ ದರ್ಶನ್ ಆಗಿ ಬೆಳೆದಿದ್ದೇ ಒಂದು ಇತಿಹಾಸ. ಇಂದು ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾಗಳನ್ನು ಮೀರಿಸುವಂಥ ಹಂತಕ್ಕೆ ದರ್ಶನ್ ಬೆಳೆದು ನಿಂತಿದ್ದು ಒಂದು ದೊಡ್ಡ ಸಾಧನೆಯೇ ಸರಿ. 23 ವರ್ಷಗಳಲ್ಲಿ 55ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿ ಅಪಾರ ಅಭಿಮಾನಿಗಳನ್ನು ಸಂಪಾದನೆ ಮಾಡಿರುವಂಥ ದರ್ಶನ್ಗೆ ಕಷ್ಟಗಳು ಮಾತ್ರ ಬೆಂಬಿಡದ ಭೂತದಂತೆ ಕಾಡ್ತಾನೆ ಇದೆ. ಒಂದಲ್ಲ ಒಂದು. ಈಗಾಗಲೇ ಈತ ದರ್ಶನ್ ಕೆಲವೊಂದಷ್ಟು ತಪ್ಪುಗಳಲ್ಲಿ ಗೊತ್ತಿಲ್ಲದೆ ತಗಲಾಕಿಕೊಳ್ತಾರೋ ಅಥವಾ ಗೊತ್ತಿದ್ದು ತಗಲಾಕಿಕೊಳ್ತಾರೋ ಗೊತ್ತಿಲ್ಲ. ಆದರೆ ವಿವಾದಗಳು ಮಾತ್ರ ಬೇತಾಳನಂತೆ ಇವರ ಬೆನ್ನ ಹಿಂದೆ ಇರುತ್ತದೆ. ಈಗಾಗಲೇ ರೇಣುಕಸ್ವಾಮಿ ಕೇಸ್ನಿಂದ ಬೇಲ್ ಪಡೆದು ಹೊರಗಡೆ ಬಂದು ಶಿವ ಅಂತ ಹೇಳ್ಬಿಟ್ಟು ಕೂರೋದ್ರೊಳಗೆ ಮತ್ತೊಂದು ಸಂಕಷ್ಟ ದರ್ಶನ್ ಅವರನ್ನು ಎದುರು ಹಾಕಿಕೊಳ್ಳುವಂಥ ಚಾನ್ಸಸ್ ಇದೆ. ಇತ್ತೀಚೆಗೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ತಾನು ವಾಸವಾಗಿರುವಂತಹ ಹೊಸಕೆರೆಯ ಅಪಾರ್ಟ್ಮೆಂಟ್ನಲ್ಲಿರುವಂಥ ಫ್ಲ್ಯಾಟ್ನಲ್ಲಿ ಹಾವಿನ ಜೊತೆಗೆ ಪೋಸನ್ನು ಕೊಟ್ಟಿರುವಂಥ ಫೋಟೋ ಇದು. ಈ ಫೋಟೋವನ್ನು ನೋಡಿದಂಥವರು ಈಗ ಹುಬ್ಬೇರುವಂತೆ ಆಗಿದೆ. ಅಂದಹಾಗೆ ಈ ಫೋಟೋ ಇದೆಯಲ್ಲ, ಇದು ಈ ಹಾವಿನ ಜೊತೆಗೆ ಇರುವಂಥ ವಿಜಯಲಕ್ಷ್ಮಿ ಅವರ ಫೋಟೋ. ಈ ಹಾವು ಸಾಮಾನ್ಯವಾದಂಥ ಹಾವಲ್ಲ, ಹೆಬ್ಬಾವು ಪ್ರಭೇದದ ಈ ಹಾವು ಭಾರತದ್ದು ಕೂಡ ಅಲ್ಲ. ದುಬೈ ಸೇರಿದಂತೆ ಅರಬ್ ಕಂಟ್ರಿಗಳಲ್ಲಿ ಲೀಗಲ್ ಆಗಿ ಸಾಕೋದಕ್ಕೆ ಅನುಮತಿ ಇರುವಂತಹ ಇಂಪೋರ್ಟೆಡ್ ಸ್ನೇಕ್ ಇದು. ನಮ್ಮ ಇಂಡಿಯಾದಲ್ಲಿ ಈ ಹಾವುಗಳನ್ನು ಸಾಕೋದಕ್ಕೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ತೊಡಕಿದೆ. ಅದರಲ್ಲೂ ಕೂಡ 1.5 ವರ್ಷದ ಹಿಂದೆ ಸ್ನೇಕ್ ಶ್ಯಾಮ್ ಅವರು ರೆಸ್ಕ್ಯೂ ಮಾಡಿದಂಥ 2 ಹಾವುಗಳನ್ನು ಅಕ್ರಮವಾಗಿ ಮನೆಯಲ್ಲಿ ಸಾಕಿದಂಥ ಹಿನ್ನೆಲೆ ಅವರ ಮೇಲೆ ರೇಡ್ ಕೂಡ ಆಗಿತ್ತು. ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಅವರ ತಪ್ಪು ಸಾಬೀತಾಗಿ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿತ್ತು. ಸದ್ಯ ವಿಜಯಲಕ್ಷ್ಮಿ ಹಾವು ಸಾಕಿರುವಂಥ ಪ್ರಕರಣ ಕೂಡ ಅಂಥದ್ದೇ ಬೆಳವಣಿಗೆ ಪಡೆದರೂ ಕೂಡ ಅಚ್ಚರಿ ಏನಿಲ್ಲ ಅನ್ನೋದು ಸತ್ಯ. ಅಂದಹಾಗೆ ವಿಜಯಲಕ್ಷ್ಮಿ ಅವರು ಹಾವನ್ನು ಸಾಕ್ತಿರುವಂಥ ವಿಚಾರ ಅಕ್ಕಪಕ್ಕದ ನಿವಾಸಿಗಳಿಗೆ ಆತಂಕ ತಂದಿದೆ. ಅಲ್ಲಿನ ನಿವಾಸಿಗಳು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ಮೌಖಿಕವಾಗಿ ದೂರನ್ನು ನೀಡಿದ್ದಾರಂತೆ, ಮನವಿಯನ್ನು ಕೂಡ ಕೊಟ್ಟಿದ್ದಾರಂತೆ. ಆಗ ಪೊಲೀಸರು ಕೂಡ ಅರಣ್ಯ ಇಲಾಖೆಗೆ ವಿಚಾರವನ್ನು ಮುಟ್ಟಿಸಿದ್ದು, ಯಾವುದೇ ಕ್ಷಣದಲ್ಲಿ ವಿಜಯಲಕ್ಷ್ಮಿ ಫ್ಲ್ಯಾಟ್ ಮೇಲೆ ಅರಣ್ಯ ಅಧಿಕಾರಿಗಳು ರೇಡ್ ಮಾಡುವಂಥ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಿದೆ. ಅಷ್ಟಕ್ಕೂ ವಿಜಯಲಕ್ಷ್ಮಿ ಅನುಮತಿ ಪಡೆದೇ ಈ ಹಾವನ್ನು ಸಾಕ್ತಿದ್ದಾರಾ? ಅವರ ಬಳಿ ಇದಕ್ಕೆ ಪೂರಕವಾದಂಥ ಅನುಮತಿ ಪತ್ರ ಇದೆಯಾ ಅಥವಾ ಅಕ್ರಮವಾಗಿ ಸಾಕ್ತಿರೋದಾ? ಇದಕ್ಕೆ ಇನ್ನೂ ಕೂಡ ಆಕೆ ಉತ್ತರವನ್ನು ಕೊಟ್ಟಿಲ್ಲ. ಬಟ್ ಈ ಫೋಟೋ ಇವರೇ ಸಾಕ್ತಿರುವಂಥ ಫೋಟೋ, ಯಾರು ಈ ವಿಜಯಲಕ್ಷ್ಮಿ ಅವರೇ ಸಾಕ್ತಿರುವಂಥ ಹಾವಿನ ಫೋಟೋವಾದರೆ ಸಂಕಷ್ಟ ಮಾತ್ರ ತಪ್ಪಿದಲ್ಲ. ಆಮೇಲೆ ಈ ಫೋಟೋದ ಬ್ಯಾಕ್ಗ್ರೌಂಡನ್ನು ಗಮನಿಸಿದ್ರೆ ಹ್ಯಾಪಿ ಬರ್ತ್ಡೇ ಅಂತೇಳಿದೆ. ಇದು ದರ್ಶನ್ ಅವರ ಈ ಬರ್ತ್ಡೇ ದಿನವೋ ಅಥವಾ ಬೇರೆ ಯಾವುದೋ ಸ್ಟಾರ್ ನಟರ ಬರ್ತ್ಡೇ ದಿನವೋ ತೆಗೆದಂಥ ಫೋಟೋ ಗೊತ್ತಿಲ್ಲ, ಅಥವಾ ಹೊರಗಡೆ ಎಲ್ಲೋ ಹೋದಾಗ ಅಲ್ಲಿ ತೆಗೆದಂಥ ಫೋಟೋನೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಹ್ಯಾಪಿ ಬರ್ತ್ಡೇ ಅಂತೇಳಿ ಇದೆ ಅಲ್ಲಿ ಹಿಂದೆ. ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಇರೋದ್ರು ಇದು ಇವ್ರ ಮನೆ ಫೋಟೋ ಆಗಿರ್ಲಿಕ್ಕಿಲ್ಲ, ಹೊರಗಡೆದೆಲ್ಲೋ ಫೋಟೋ, ಹೊರಗಡೆ ತೆಗೆದಿರುವಂಥ ಫೋಟೋ ಆಗಿರೋದ್ರಿಂದ ಅದಕ್ಕೆ ಸೂಕ್ತವಾದಂಥ ಕ್ಲಾರಿಟಿಯನ್ನು ಉತ್ತರವನ್ನು ಪಡೆದು ಬಹುಶಃ ಈ ಕೇಸನ್ನು ಕ್ಲೋಸ್ ಮಾಡಬಹುದು. ಆದರೆ ಈ ಕೇಸನ್ನು ಕ್ಲೋಸ್ ಆದರೆ ಮತ್ತೊಂದು ಕೇಸು ಇವರಿಗೆ ಸಂಕಷ್ಟವನ್ನು ತಂದೊಡೋದ್ರಲ್ಲಿ ಡೌಟೇ ಇಲ್ಲ. ಅದು ಈಗ ಪಕ್ಷಿ ಪ್ರಿಯ, ಪ್ರಾಣಿ ಪ್ರಿಯ ಡಿ ಬಾಸ್ ದರ್ಶನ್ಗೆ ಫಾರ್ಮ್ ಹೌಸ್ನಲ್ಲಿರುವಂತಹ ಕೆಲವೊಂದಷ್ಟು ಪ್ರಾಣಿಗಳು ಸಂಕಷ್ಟವನ್ನು ತಂದೊಡ್ಬೋದು ಅನ್ನುವಂತಹ ಲೆಕ್ಕಾಚಾರಗಳಿದ್ದಾವೆ. ಹೌದು, ಈಗಾಗಲೇ ಸಾಕಷ್ಟು ಪ್ರಾಣಿಗಳನ್ನು ಪ್ರೀತಿಸೋದ್ರಲ್ಲಿ, ಸಾಕೋದ್ರಲ್ಲಿ ದರ್ಶನ್
ಸಿಕ್ಕಾಪಟ್ಟೆ ಪಾಪ್ಯುಲರ್ ಆದವರು. ಅಂದರೆ ವಿಶೇಷವಾದಂಥ ಪ್ರಾಣಿಗಳನ್ನು, ಎಲ್ಲ ರೀತಿಯಾದಂಥ ಪ್ರಾಣಿಗಳನ್ನು ಸಾಕಬೇಕು, ಸಲಹಬೇಕು ಅನ್ನೋದು ಅವರ ಕನಸು. ಅದಕ್ಕೋಸ್ಕರ ಕುದುರೆ ಇದೆ, ಎತ್ತಿದೆ, ಆಮೇಲೆ ಕುರಿ, ಮೇಕೆ ಎಲ್ಲವೂ ಕೂಡ ಇದೆ. ಜೊತೆಗೆ ಸಾಕು ಪ್ರಾಣಿಗಳು ಕೂಡ ಇದ್ದಾವೆ, ನಾಯಿಯಿಂದ ಹಿಡಿದು ಎಲ್ಲವೂ ಕೂಡ ಇದೆ. ಹಾಗೆಯೇ ಈ ಮೈಸೂರಿನ ಕೆಂಪಯ್ಯನ ಹುಂಡಿಯಲ್ಲಿರುವಂಥ ಫಾರ್ಮ್ ಹೌಸ್ನಲ್ಲಿ 4 ಮಿಡಲ್ ಏಷ್ಯಾ ಮೂಲದ ವಿದೇಶಿ ಬಾತುಕೋಳಿಗಳನ್ನು ಸಾಕಿದ್ರು ದರ್ಶನ್. ಅದನ್ನು 2023ರಲ್ಲಿ ಖಾಸಗಿ ಸಂದರ್ಶನವೊಂದರಲ್ಲಿ ಬಹಿರಂಗವಾಗಿ ಹೇಳ್ಕೊಂಡಿದ್ರು ಡಿ ಬಾಸ್. ಕೂಡಲೇ ಅದು ಅರಣ್ಯಾಧಿಕಾರಿಗಳ ಕಿವಿಗೂ ಕೂಡ ಬಿದ್ದಿತ್ತು. ಅವರು ಫಾರ್ಮ್ ಹೌಸ್ ಮೇಲೆ ರೇಡ್ ಕೂಡ ಮಾಡಿದರು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ನಿಷೇಧಿತ ವನ್ಯ ಪ್ರಾಣಿಗಳನ್ನು ಅಥವಾ ಪಕ್ಷಿಗಳನ್ನು ಸಾಕಣೆ ಮಾಡುವಂಥ ವಿಚಾರವಾಗಿ 4 ಬಾರ್ ಹೆಡ್ಡೆಡ್ ಬಾತುಕೋಳಿಗಳನ್ನು ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಟಿ ನರಸೀಪುರ ಕೋರ್ಟ್ನಿಂದ ಮೇ 4ರಂದು ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿಗೆ ಈಗ ಸಮನ್ಸ್ ಕೂಡ ನೀಡಲಾಗಿತ್ತು. ಆದರೆ ದರ್ಶನ್ ಅವುಗಳನ್ನು ಸ್ನೇಹಿತರೊಬ್ಬರು ಗಿಫ್ಟ್ಗಾಗಿ ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಏನೇ ವಿವರಣೆಯನ್ನು ನೀಡಿದರೂ ಕಾನೂನು ಉಲ್ಲಂಘನೆ ಆದರೆ ತಪ್ಪೇ ಅಲ್ವಾ? ಆ ಪ್ರಕರಣದಿಂದ ದರ್ಶನ್ ದಂಪತಿ ಈಗ ಹೇಗೆ ಹೊರಗಡೆ ಬರ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಆ ಕೇಸ್ ಇತ್ಯರ್ಥ ಆಗೋಕ್ಕೆ ಮೊದಲೇ ದಾಸನ ಪತ್ನಿಯಿಂದ ಈ ಸ್ನೇಕ್ ಸಾಗಣೆ ಪ್ರಕರಣ ಕೂಡ ಬೆಳಕಿಗೆ ಬಂದಿತ್ತು. ಅದೇ ಈಗಾಗಲೇ ಹೇಳಿದಲ್ಲ ನಾನು, ಒಂದು ಹೆಬ್ಬಾವು ಮಾದರಿಯ ಹಾವನ್ನು ಸಾಕಿರುವಂಥ ಪ್ರಕರಣ. ಹೀಗಾಗಿ ಇಲ್ಲಿ 2018ರಲ್ಲೇ ಕರ್ನಾಟಕ ಅರಣ್ಯ ಇಲಾಖೆ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಂಥ ನಟ ದರ್ಶನ್ ನಂತರದ ದಿನಗಳಲ್ಲಿ ಕರ್ನಾಟಕ ಝೂ ಅಥಾರಿಟಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮತ್ತು ಕೃಷಿ ಇಲಾಖೆಯ ರಾಯಭಾರಿಯೂ ಕೂಡ ಆಗಿದ್ದರು. ಇಷ್ಟೆಲ್ಲ ಆಗಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ಅವರದ್ದೇ ಆದಂತಹ ಇಲಾಖೆಗಳಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಗೊತ್ತಿರಲಿಲ್ವಾ ಅನ್ನೋದು ಮೊದಲ ಪ್ರಶ್ನೆ ಆಗುತ್ತೆ. ಇನ್ನು ನಟ ದರ್ಶನ್ಗೆ ಅದರ ಅರಿವಿಲ್ಲದಿದ್ದರೂ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳಾಗಲಿ ಅಥವಾ ಸಚಿವರುಗಳಾಗಲಿ ಇದನ್ನು ತಿಳಿ ಹೇಳಬೇಕಾಗಿತ್ತಲ್ವ? ಆಗಲಾದರೂ ಇಂತಹ ಎಡವಟ್ಟುಗಳು ತಪ್ಪಿತ್ತೇನೋ, ಇದು ಜನರ ಅಭಿಪ್ರಾಯ. ಅಂದಾಗೆ ಯಾವುದ್ಯಾವುದು ಎಲ್ಲೆಲ್ಲಿರಬೇಕೋ ಅಲ್ಲಿದ್ರೇ ಚೆಂದ. ನೋಡೋಕ್ಕೆ ಚಂದವಾಗಿ ಕಾಣೋದೆಲ್ಲ ಕಣ್ಮುಂದೆ ಇರಬೇಕು ಅಂದ್ಕೊಳ್ಳೋದು ಮಹಾ ತಪ್ಪು. ಅಲ್ಲದೆ ಮನೆಯಲ್ಲಿ ಇಟ್ಕೊಳ್ಳುವಂಥ ಚಾಳಿ ಕೂಡ ಬಿಡಬೇಕು. ಅದಕ್ಕೆ ಹುಲಿ ಉಗುರು ಪ್ರಕರಣ ಸೇರಿದಂತೆ ಸಾಕಷ್ಟು ಜ್ವಾಲಂತ ಸಾಕ್ಷಿಗಳಿದ್ದಾವೆ. ದರ್ಶನ್ ಅವರಿಗೆ ಸಹಜವಾಗಿ ಪ್ರಾಣಿ ಪಕ್ಷಿಗಳ ಮೇಲೆ ವಿಶೇಷವಾದಂಥ ಪ್ರೀತಿ, ಕಾಳಜಿ ಎಲ್ಲದೂ ಕೂಡ ಸರಿ. ಆದರೆ ಮೈ ಮೇಲೆ ಅದನ್ನು ಹಾಕ್ಕೊಂಡ್ರೆ ತಪ್ಪಾಗುತ್ತೆ ಅಲ್ವಾ? ಕಾಡಿನಲ್ಲಿರಬೇಕಾಗಿರುವಂಥ ಪ್ರಾಣಿಗಳು ಕಾಡಿನಲ್ಲಿರಬೇಕು, ನಾಡಿನಲ್ಲಿರಬೇಕಂದಂಥ ಪ್ರಾಣಿಗಳು ನಾಡಿನಲ್ಲಿರಬೇಕು. ಕಾಡಲ್ಲಿರೋದು ನಾಡಿಗೆ ಬಂದರು, ನಾಡಲ್ಲಿರೋದು ಕಾಡಿಗೆ ಹೋದರೂ ಅದು ಈ ಚೈನ್ ಇದೆಯಲ್ವಾ, ಈ ಚೈನ್ ಇಂಬ್ಯಾಲೆನ್ಸ್ ಆದಂತೆ ಎಡವಟ್ಟುಗಳು ಮೈ ಮೇಲೆ ಎಳ್ಕೊಂಡಂಗೆ. ಹೀಗೇ ತಿಳಿದೆಯೋ ಆಗಿರುವಂಥ ಎಡವಟ್ಟುಗಳನ್ನು, ತಪ್ಪುಗಳನ್ನು ಸರಿ ಮಾಡಿಕೊಳ್ಳೋದು ಮುಖ್ಯವಾಗ್ತಿದೆ. ಇದನ್ನು ದರ್ಶನ್ ಮಾಡಿಕೊಳ್ಳದೇ ಇದ್ದರೆ ಇನ್ನಷ್ಟು ಸಂಕಷ್ಟಗಳು, ಇನ್ನಷ್ಟು ತಲೆನೋವುಗಳು ಬಂದು ಸುತ್ತಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಈಗಾಗಲೇ ಟೆಂಪಲ್ ರನ್ನು, ಆ ರನ್ನು, ಈ ರನ್ನು ಅಂತ ಹೇಳಿಬಿಟ್ಟು ಮಾಡ್ತಿರುವಂಥ ದರ್ಶನ್ ಮತ್ತು ವಿಜಯಲಕ್ಷ್ಮಿಗೆ ಈ ಎಲ್ಲ ಪ್ರಕರಣಗಳು ಒಂದು ರೀತಿಯಲ್ಲಿ ಮುಳುವಾಗುವಂಥ ಪ್ರಕರಣಗಳೇ. ಆದರೆ ದೊಡ್ಡದಾಗುವ ಪ್ರಕರಣಗಳು ಚಿಕ್ಕದರಲ್ಲಾಗಿ ಹೋಗ್ತಿರೋದು ಮಾತ್ರ ದೇವರ ದಯೆಯಿಂದ ಅಂತೇಳಿ ನಂಬಿದ್ದಾರೆ ವಿಜಯಲಕ್ಷ್ಮಿಯವರು. ಈಗಾಗಲೇ ವಿಜಯಲಕ್ಷ್ಮಿ ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದಾರೆ, ಸಾಕಷ್ಟು ಹರಕೆಗಳನ್ನು ಸ್ವೀಕರಿಸಿದ್ದಾರೆ, ಸಾಕಷ್ಟು ಹರಕೆಗಳನ್ನು ತೀರಿಸಿದ್ದಾರೆ. ಹೀಗೆ ವಿಜಯಲಕ್ಷ್ಮಿಯವರು ದರ್ಶನ್ ಬಾಳ್ನಲ್ಲಿ ಕಂಪ್ಲೀಟಾಗಿ ಒಂದು ರೀತಿಯಲ್ಲಿ ರಕ್ಷಾ ಕವಚವಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಏನೇ ಇದ್ರೂ ಕೂಡ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ಕೊಡೋದಕ್ಕೆ ಸಿದ್ಧವಾಗಿರುವಂಥ ದರ್ಶನ್ಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳು ಎದುರಾಗ್ತಿರೋದು, ಆ ಸಂಕಷ್ಟಗಳಿಂದ ಹೊರಗಡೆ ಬರೋದಕ್ಕೆ ದಾರಿದೀಪವಾಗಬೇಕಾಗಿರೋದು ಮಾತ್ರ ಸತ್ಯ. ನಿಮಗೂ ಕೂಡ ಹೀಗೆ ಅನಿಸಿದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ದರ್ಶನ್ಗೆ ಈ ಎಲ್ಲ ಪ್ರಕರಣಗಳು ಮತ್ತೆ ಮುಳುವಾಗೋದು ಯಾಕೆ? ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ಜನ ದ್ವೇಷವನ್ನು ಈ ರೀತಿ ತೀರಿಸ್ಕೊಳ್ತಿದ್ದಾರೆ ಅಂತೇಳಿ ಅನಿಸುತ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.